ನಾವು ಅಲ್ಲಿ ಎಂಟ್ರೆನ್ಸ್ ಗೇಟಿಗೆ ಹೋದ ತಕ್ಷಣ ನಮ್ಮ ಹುಡುದಾರ ಸಹಿತ ಕಳ್ಕೊಂಡ್ರು ಸರ್ ಅವರು. ನಾವು ಹುಡುದಾರ ಕೊಳ್ಳೊಳಗೆ ಒಂದು ಏನೋ ಹಾಕಿದ್ದು ಚೈನ್, ವಾಚ್, ಉಂಗುರ ಎಲ್ಲ ಕಳಿಸಿಬಿಟ್ರು. ಅನುಭವಿಸ್ಬೇಕು. ಯಾಕಂದರೆ ಹೋರಾಟಗಾರರಿಗೆ ಯಾವ ಹೋರಾಟಗಾರ ಈ ಏನು ಈ ಪ್ರಕರಣಗಳು ಅವನ ಮೇಲೆ ಮುಕದ್ದಮೆಗಳು ಬೀಳಿಕಂದ್ರೆ ಅವನು ಹೋರಾಟಗಾರನ ಅಲ್ಲ. ಸುರಣ್ಣ ಚರಂತಿಮಠವರು ನನ್ನ ಮೇಲೆ ಪ್ರಕರಣವನ್ನು ದಾಖಲಿಸಿದ್ರು. ತಮ್ಮ ಕಾರ್ಯಕರ್ತರಿಗೆ ಹೇಳಿ BM ಪಾಟೀಲ್ ಮೇಲೆ ಪ್ರಕರಣವನ್ನು ದಾಖಲಿಸಿದರು. ಇನ್ನೂ ಆ ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿ ಸದ್ಯ ನಡೀತಾ ಇದೆ. ಇವತ್ತಿಗೂ ನನ್ನ ಮೇಲೆ ಎಷ್ಟೋ ಕೇಸ್ಗಳಿದಾವೆ. ಬರೀ ಬಾಗಲಕೋಟೆಯಲ್ಲ, ಬೆಳಗಾವದಲ್ಲಿ ಕೇಸ್ಗಳಿದಾವೆ, ಧಾರವಾಡದಲ್ಲಿದ್ದಾವೆ, ಬೆಂಗಳೂರಿನಲ್ಲಿದ್ದಾವೆ, ಇಲ್ಲಿ ಬಾಗಲಕೋಟೆ, ಇಲ್ಲಿ ನಮ್ಮ ಬಾಗಲಕೋಟೆ ನ್ಯಾಯಾಲಯದಲ್ಲಿದ್ದಾವೆ. ಇವತ್ತು ನಾವು ಉಳಿದು ಬಂದಿದ್ದ ದೊಡ್ಡ ನಶೀಬು. ಯಾಕೆ ನಾವು ನಾನು ಆ 120 ಲಾರಿಗಳು ಎಲ್ಲ ಇಲ್ಲಿಗಲ್ ಸರ್. ಯಾವುದೇ ಟಪಾಲಿಲ್ಲ, ಏನಿಲ್ಲ. 40ರಿಂದ 50 ಮೆಟ್ರಿಕ್ ಟನ್ ಮ್ಯಾಂಗ್ನೀಸ್ ಅದಿರು ಲಾರಿಯಲ್ಲಿ ತುಂಬಿಕೊಂಡು ಸರ್ ಟೌರಸ್ ಲಾರಿಗಳು ನಿಂತಿದ್ದು. ನಮ್ಮದು ಬೆಳಿಗ್ಗೆ ಅನ್ನೋದಕ್ಕೆ ನಾವು ಕೆಂಪಾಗಿಬಿಟ್ಟಿದ್ದೀವಿ ಸರ್ ಮೈನಿಂಗ್ ಪೌಡ್ರಿಗೆ. ನಾವು ಹೋರಾಟ ಮಾಡೋಕೆ ಹತ್ತಿದ್ವಿ. ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಆ ಹೋರಾಟವನ್ನು ಹತ್ತಿಕ್ಕೆ ಪ್ರಯತ್ನ ಪಟ್ಟರು. ನಾವು ಯಡಿಯೂರಪ್ಪ ಅವರ ಪ್ರತಿಮೆಯನ್ನು ನಾವು ಅವ್ರದ್ದು ಪ್ರತಿಕೃತಿ ದಹನ ಮಾಡಲಿಕ್ಕೆ ಮುಂದಾದಾಗ ಎಲ್ಲರೂ ನಮ್ಮನ್ನು 30-40 ಜನ ಕಾರ್ಯಕರ್ತರನ್ನು ತಗೊಂಡು ಹೋಗಿ ಮಧ್ಯರಾತ್ರಿ 12 ಗಂಟೆವರೆಗೂ ಪೊಲೀಸ್ ಸ್ಟೇಷನ್ದಲ್ಲಿ ಕುಂದಿರಿಸಿ ಒಂದು ಕಪ್ ನೀರು ಕೊಡಲಾರ್ದ ಸಹಿತ 2 ಕೈಗಳ ಭಾವಚಿತ್ರ ಮತ್ತು ಕಾಲುಗಳ ಭಾವಚಿತ್ರ ತಗೊಂಡು ನೋಡ್ರಿ ಹೆಂಗೆ ರಾಜಕಾರಣಿಗಳ ಮನಸ್ಸು ಮಾಡಿದ್ರೆ ಯಾವ ರೀತಿ ಮಾಡ್ತಾರೆ ಅನ್ನೋದು ನಮ್ಮದು ಉದಾಹರಣೆ ಮಾಡಿ ನಮ್ಮನ್ನು ರೌಡಿ ಶೀಟ್ರದಲ್ಲಿ ಫಿಟ್ ಮಾಡ್ಲಿಕ್ಕೆ ಹೋದ್ರು ಸರ್ ಇವರು. ನಮ್ಮನೆ ಚರಂತಿಮಠವರು ಅವರು ಅಧಿಕಾರದಲ್ಲಿರುವಲ್ಲಿ ಬೆಂಗಳೂರಿನ ಹಲಸೂರು ಕೆರೆ ಮೈದಾನದಲ್ಲಿ ತಮಿಳು ಕವಿ ತಿರುವಳ್ಳವರ ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ಅದನ್ನು ನಾವು ಅಡ್ಡಿಪಡಿಸಿದ್ವಿ. ಅಂದಿನ ಮುಖ್ಯಮಂತ್ರಿಗಳಾದ ಯಾರು ನಮ್ಮ ಯಡಿಯೂರಪ್ಪನವರು, ಯಡಿಯೂರಪ್ಪನವರು ಕೂಡಲ ಸಂಗಮಕ್ಕೆ ಆಗಮಿಸ್ತಾ ಇದ್ದರು. ಅದೇ ರೀತಿ ಬಾಗಿನ ಅರ್ಪಣೆ ಮಾಡೋಕ್ಕೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಒಂದು ಮಾಧ್ಯಮ ಪ್ರಕಟಣೆ ಕೊಟ್ವಿ. ಏನು ತಿರುವಳ್ಳವರ ಪ್ರತಿಮೆಯನ್ನು ಹಲಸೂರು ಕೆರೆ ಅಂದರೆ ಬೆಂಗಳೂರಿನ ಹೃದಯ ಭಾಗ ಸರ್. ಅಲ್ಲಿ ನೀವು ತಮಿಳು ಕವಿಯನ್ನು ಇಡ್ತೀರಿ. ನಮ್ಮ ಸರ್ವಜ್ಞನ ಒಂದು ಪ್ರತಿಮೆಯನ್ನು ತಮಿಳುನಾಡಲ್ಲಿ ಎಲ್ಲಿ ಇಟ್ಟಿದ್ದಾರೆ ಸರ್ಕಾರ ದವಾಖಾನೆಯ ಒಂದು ಮೂಲೆಯೊಳಗೆ ಇಟ್ಟಿದ್ದಾರೆ ಸರ್. ಆ ಸರ್ಕಾರ ದವಾಖಾನೆಯಲ್ಲಿ ಇರುವಂಥ ಏನೋ ಒಂದು ಉದ್ಯಾನವನ ಇರ್ತಲ್ಲ, ಅಲ್ಲಿ ಯಾರಿಗೂ ಕಣ್ಣಿಗೆ ಕಾಣಲಲ್ಲಿ ಸರ್ವಜ್ಞನ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಅವ್ರು ಹೊಂಟಿದ್ರು. ಅದನ್ನು ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಮಾನ್ಯ ಯಡಿಯೂರಪ್ಪನವ್ರಿಗೆ ಅಂದಾಗ ರಾತ್ರಿ ಬಂದು ನಾನು ಒಂದು 30 ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಅವ್ರು ಬಂದು ಹೋಗೋ ಮಟ್ಟ ನಮ್ಮನ್ನು ಪೊಲೀಸ್ ಸ್ಟೇಷನಲ್ಲಿ ಕೂಡು ಹಾಕುವಂಥ ಪರಿಸ್ಥಿತಿ ಆಯಿತು. ಆ ನಂತರ ಅದಾದ ನಂತರದ ಹೋರಾಟಗಳಲ್ಲಿ ನಾವು ಅಂದಿನ ಮುಖ್ಯಮಂತ್ರಿ ಅವರೇ ಇದ್ದರು, ಮಾನ್ಯ ಯಡಿಯೂರಪ್ಪನವ್ರ ವಿರುದ್ಧನ ನಾವು ಹೋರಾಟ ಮಾಡಲಿಕ್ಕೆ ನಿಂತಾಗ ನಮ್ಮನ್ನು ಒಂದು 40ರಿಂದ 50 ಕಾರ್ಯಕರ್ತರನ್ನ ಜೈಲಿಗೆ ಹಾಕುವಂಥ ಕೆಲಸ ಮಾಡಿದ್ರು ಸರ್. ಅವತ್ತು ನಾನು ಬಸವೇಶ್ವರ ಸರ್ಕಲ್ದಲ್ಲಿ ಬೆಂತೂರು ಅಂತೇಳಿ CPI ಇದ್ದರು. ಆ ಸಂದರ್ಭದಲ್ಲಿ ನಾವು ಹೋರಾಟ ಮಾಡೋಕೆ ಹತ್ತಿದ್ವಿ. ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಆ ಹೋರಾಟವನ್ನು ಹತ್ತಿಕ್ಕೆ ಪ್ರಯತ್ನ ಪಟ್ಟರು. ನಾವು ಯಡಿಯೂರಪ್ಪ ಅವರ ಪ್ರತಿಮೆಯನ್ನು ಅವ್ರದ್ದು ಪ್ರತಿಕೃತಿ ದಹನ ಮಾಡಲಿಕ್ಕೆ ಮುಂದಾದಾಗ ಎಲ್ಲರೂ ನಮ್ಮನ್ನು 30-40 ಜನ ಕಾರ್ಯಕರ್ತರನ್ನು ತಗೊಂಡು ಹೋಗಿ ಮಧ್ಯರಾತ್ರಿ 12 ಗಂಟೆವರೆಗೂ ಪೊಲೀಸ್ ಸ್ಟೇಷನ್ದಲ್ಲಿ ಕುಂದಿರಿಸಿ ಒಂದು ಕಪ್ ನೀರು ಕೊಡಲಾರ್ದ ಸಹಿತ 2 ಕೈಗಳ ಭಾವಚಿತ್ರ ಮತ್ತು ಕಾಲುಗಳ ಭಾವಚಿತ್ರ ತಗೊಂಡು ನೋಡ್ರಿ ಹೆಂಗೆ ರಾಜಕಾರಣಿಗಳ ಮನಸ್ಸು ಮಾಡಿದ್ರೆ ಯಾವ ರೀತಿ ಮಾಡ್ತಾರೆ ಅನ್ನೋದು ನಮ್ಮದು ಉದಾಹರಣೆ ಮಾಡಿ ನಮ್ಮನ್ನು ರೌಡಿ ಶೀಟ್ರದಲ್ಲಿ ಫಿಟ್ ಮಾಡ್ಲಿಕ್ಕೆ ಹೋದ್ರು ಸರ್ ಇವರು. ಅವತ್ತಿನ ಬೆಂತೂರು CPI ನಮ್ಮ ಕೈಯೊಳಗೆ ಪಾಟಿ ಕೊಟ್ಟರು. ಇವತ್ತು ಅವ್ರು ರಿಟೈರ್ಮೆಂಟು ಆಗಿರ್ಬೋದು ಮೇ ಬಿ. ಕೈಯಲ್ಲಿ 420 420 ಅಂತೇಳಿ ಬರೋದು ಆ ಗುಣ್ಣ ಸಂಖ್ಯೆ ಹಾಕಿ ನಮ್ಮ ಕಾರ್ಯಕರ್ತರಲ್ಲಿ ಕೈಯೊಳಗೆ ಪಾರ್ಟಿ ಕೊಟ್ಟು ನಮ್ಮದು ರಾತ್ರಿ 11 ಗಂಟೆಗೆ ಎಲ್ಲರದ್ದು ಫೋಟೋ ತಗೊಂಡ್ರು ಸರ್. ಆನಂತರ ಬಿಳಿ ಹಾಳಿ ಮೇಲೆ ನಮ್ಮ ಕೈಗಳದ್ದು ಹಾಗೂ ಫಿಂಗರ್ ಪ್ರಿಂಟ್ಸು ಕಾಲುಗಳದ್ದು ನಾವು ಏನೋ ನಕ್ಸಲೈಟ್ರು, ಭಯೋತ್ಪಾದಕರು, ಈ ದೇಶದ ಭದ್ರತೆಗೆ ಹಿತಾಸಕ್ತಿಗೆ ನಾವು ಧಕ್ಕೆ ತರೋರು ಅಂದೇಳಿ ದೊಡ್ಡ ಮನಸ್ಸಿಗೆ ಸರ್ ನನಗೆ. 2000 ನಾವು ಆವಾಗ 18 ವರ್ಷಲಿಂದ ನಾವು ಹೋರಾಟ ಮಾಡ್ಕೊತ ಬಂದವರು. ಇವತ್ತು ಬಿಡ್ರಿ ಹೋರಾಟದ ಮನೋಭಾವನ ನಮ್ಮ ರಕ್ತದ ಕಣಕಣಗಳಲ್ಲಿ ನುರ್ತು ಬಿಟ್ಟೈತಿ. ಅವಾಗ ನಾವು ಹೋರಾಟ ಮಾಡುವಂಥ ಪ್ರಾರಂಭ ಸರ್.
ನಾವು ಏನು ಮಾಡಬೇಕು, ನಾಡಿನ ಹಿತಾಸಕ್ತಿಗೆ ಧಕ್ಕೆ ಬಂದಾಗ ನಾವು ಹೋರಾಟ ಮಾಡಬೇಕು ಅಂತಂದ್ರೆ ಇಲ್ಲ. ನಾವು ಬೇರೆ ರಾಜ್ಯಗಳಿಂದ ಆಗುವಂಥ ಅನ್ಯಾಯಗಳನ್ನು ನಾವು ಟಿ ವಿ ಮಾಧ್ಯಮದಲ್ಲಿ ನೋಡಿ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಸರ್. ಸ್ಥಳೀಯ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ನಮ್ಮ ರಾಜ್ಯದ ನೆಲ ಜಲ ಇಲ್ಲಿ ಅನ್ನ ಇಲ್ಲಿದೆಲ್ಲ ಅಧಿಕಾರವನ್ನು ಅನುಭೋಗಿಸಿ ಇಲ್ಲಿಯವ್ರ ಮೇಲೇ ಇವರು ಬ್ರಹ್ಮಾಸ್ತ್ರವನ್ನು ಬಿಡುವಂಥ ಪರಿಸ್ಥಿತಿ ಬಂತು. ಆವಾಗ ಅಧಿಕಾರಿಗಳು ಅವ್ರ ಕೈಗೊಂಬೆಗಳಾಗಿ 3 ದಿವಸ ಒಳಗೆ ಹಾಕಿದ್ರು ಸರ್ ನಮಗೆ. ಬಾಗಲಕೋಟೆ ಹೊಸ ಜೈಲು ಸರ್ ಅವಾಗ ನಮಗೆ ಒಂದು ಜೈಲಿಗೆ ರಾತ್ರಿ 12 ಗಂಟೆ 1 ಗಂಟೆಗೆ ಜೈಲಿಗೆ ಒಯ್ದರು ಸರ್. ಅಷ್ಟೊತ್ತಿಗೆ ಊಟನೂ ಇರಲಿಲ್ಲ, ಏನೂ ಇರಲಿಲ್ಲ, ಊಟನೂ ಕೊಡಲಿಲ್ಲ. ನಮ್ಮ ಕಾರ್ಯಕರ್ತರು ಮಧ್ಯಾಹ್ನ 12 ಗಂಟೆಗೆ ಹೋರಾಟದಲ್ಲಿ ಒಳಗೆ ಬಂದವರು ರಾತ್ರಿ 12 ಆದರೂ ಒಂದು ಕಪ್ ನೀರಿಲ್ಲರಿ. ಆ ನಂತರ ಅಲ್ಲಿ ಒಗದ ನಂತರ ನಮಗೊಂದು ಅದು ಜೈಲು ಖಾಲಿತ್ತು ಸರ್, ಹೊಸ ಜೈಲು 2 ತುಂಬಿದ್ದು. ಬೇರೆ ಬೇರೆ ಖೈದಿಗಳು, ವಿಚಾರಣಾಧೀನ ಖೈದಿಗಳು ಇದ್ದರು. ನಮಗೆ ಅಲ್ಲಿ ಹೋಗಿ ಹಾಕಿದಾಗ ಹೊಸ ಅನುಭವ ಸರ್. ಬಿಡ್ರಿ, ನಾನೊಬ್ಬ ಹೋರಾಟಗಾರ ಮುಖಂಡ, ನಾನಿರುವಂಥ ಕಾರ್ಯಕರ್ತರು ಈ ಮುಖ ನೋಡ್ತೀನಿ ಪಾಪ. ಮೊದಲೇ ಸಲ ಅವರೆಲ್ಲ ಜೈಲು ಅನುಭವಿಸೋದು ಅಲ್ಲಿ ಏನಾಯ್ತು ಸರ್, ಅದು ಯಾಕಷ್ಟು ನಮ್ಮ ಕಾರ್ಯಕರ್ತರು ಭಯಭೀತರು ಅಂತಲ್ಲ, ಒಂದು ನಮೂನಿ ಅವರಲ್ಲಿ ಒಳಗಿನೊಂದು ಏನಾಯ್ತು ವಿಚಲಿತ ಆಗಿಬಿಟ್ರು ಸರ್. ಅಲ್ಲಿ ಹೋದ್ಗಳನ್ನ ನಾವಲ್ಲಿ ಎಂಟ್ರೆನ್ಸ್ ಗೇಟಿಗೆ ಹೋದ ತಕ್ಷಣ ನಮ್ಮ ಹುಡುದಾರ ಸಹಿತ ಕಳ್ಕೊಂಡ್ರು ಸರ್ ಅವರು. ನಾವು ಹುಡುದಾರ ಕೊಳ್ಳೊಳಗೆ ಒಂದು ಏನೋ ಹಾಕಿದ್ದು ಚೈನ್, ವಾಚು, ಉಂಗುರ ಎಲ್ಲ ಕಳಿಸಿಬಿಟ್ರು ಸರ್. ಎಲ್ಲ ಕಳಿಸಿದ್ರು ನಾವು ವಿಚಲಿತರಾದ್ರಿ ನಮ್ಮ ಕಾರ್ಯಕರ್ತರು. ಏನಪ್ಪ, ನಾನು ಅವ್ರಿಗೆ ಧೈರ್ಯ ತುಂಬಿದೆ, ನೋಡಪ್ಪ ಈ ದೇಶ ಮತ್ತು ನಾಡಿಗಾಗಿ ಹಲವಾರು ಸ್ವತಂತ್ರ ಹೋರಾಟಗಾರರು, ಯಾಕಂದ್ರೆ ಈಗಾಗಲೇ ನಮ್ಮ ಸಂಗೊಳ್ಳಿ ರಾಯಣ್ಣನಂತವರು, ಸುಭಾಷ್ ಚಂದ್ರ ಬೋಸ್ ಅಂತವರು, ಗಾಂಧೀಜಿಯವ್ರಿಗೂ ಸೆರೆಮನೆ ವಾಸ ತಪ್ಪಿಲ್ಲ. ನಾವು ನಾಡಿಗಾಗಿ ಮಾಡ್ತೀವಿ. ನಮ್ಮ ತಂದೆ ತಾಯಿ ಹೆಮ್ಮೆ ಪಡುವಂಥ ಮಕ್ಕಳು ನಾವು ಅಂತೇಳಿ ನಾವು ಹೆಮ್ಮೆ ಪಡಬೇಕು. ಇದು ಏನು ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇದು ನಾವು ಅನುಭವಿಸ್ಬೇಕು. ಯಾಕಂದರೆ ಹೋರಾಟಗಾರರಿಗೆ ಯಾವ ಹೋರಾಟಗಾರ ಈ ಪ್ರಕರಣಗಳು ಅವನ ಮೇಲೆ ಮುಕದ್ದಮೆಗಳು ಬೀಳಿಕಂದ್ರೆ ಅವನು ಹೋರಾಟಗಾರನೇ ಅಲ್ಲ ಸರ್. ಇನ್ನೊಂದು ನನ್ನ ಒಂದು ಹೋರಾಟದ ಮನೋಭಾವನೆ ನಿಮ್ಮ ಹತ್ರ ಹೇಳ್ತೀನಿ. 18 ವರ್ಷದ ನಿರಂತರ ಹೋರಾಟದ ಇದ್ರೊಳಗೆ ಆ ನಂತರ ನಾನು ಏನು ಮಾಡಿದೆ ಸರ್, ಇಲ್ಲಿವರೆಗೂ ನಮ್ಮ ಸಂಘಟನೆಯಲ್ಲಿರುವಂಥ ಒಬ್ಬ ಕಾರ್ಯಕರ್ತರ ಮೇಲೆ ನಾನು ಒಂದು ಪ್ರಕರಣ ದಾಖಲಿಸಿಕೊಡಲಿಲ್ಲ, ಒಂದು ಪ್ರಕರಣಗಳನ್ನು ದಾಖಲಿಸಲಿಲ್ಲ ಸರ್. ಇವತ್ತಿಗೂ ನನ್ನ ಮೇಲೆ ಒಂದು ಎಷ್ಟೋ ಕೇಸ್ಗಳಿದಾವೆ. ಬರೀ ಬಾಗಲಕೋಟೆಯಲ್ಲ, ಬೆಳಗಾವದಲ್ಲಿ ಕೇಸ್ಗಳಿದಾವೆ, ಧಾರವಾಡದಲ್ಲಿದ್ದಾವೆ, ಬೆಂಗಳೂರಿನಲ್ಲಿದ್ದಾವೆ, ಇಲ್ಲಿ ಇಲ್ಲಿ ನಮ್ಮ ಬಾಗಲಕೋಟೆ ನ್ಯಾಯಾಲಯದಲ್ಲಿದ್ದಾವೆ. ಈಗ ನಿಮಗೂ ಗೊತ್ತಿರುತ್ತೆ, ಒಬ್ಬ ಹೋರಾಟಗಾರ ನಡೆದು ಬಂದ ದಾರಿ ಒಳಗೆ ಆ ನಂತರದ ದಿನಗಳಲ್ಲಿ ಮೊನ್ನೆ ವೀರಣ್ಣ ಚರಂತಿಮಠವರು ನನ್ನ ಮೇಲೆ ಪ್ರಕರಣವನ್ನು ದಾಖಲಿಸಿದ್ರು. ತಮ್ಮ ಕಾರ್ಯಕರ್ತರಿಗೆ ಹೇಳಿ BM ಪಾಟೀಲ್ ಮೇಲೆ ಪ್ರಕರಣವನ್ನು ದಾಖಲಿಸಿದರು. ಇನ್ನೂ ಆ ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿ ಸದ್ಯ ನಡೀತಾ ಇದೆ. ಇರಲಿ, ಅದು ಹೋರಾಟಗಾರಿಗೆ ನಮಗೇನೋ ಅಂತಾರಲ್ಲ, ನಮ್ಮ ನಿಜವಾದ ಹೋರಾಟಗಾರಿಗೆ ಒಂದು ಪ್ರಕರಣ ಇತ್ತಂದ್ರೆ ನಮಗೊಂದು ಸ್ಟಾರ್ ಇದ್ದಂಗೆ. ಹಂಗಾಗಿ ನಾವು ಆ ಹೋರಾಟದ ಮನೋಭಾವನೆ ಇದ್ದರು. ಆ ನಂತರ ನಮ್ಮದು ಮೊದಲೇ ಹೋರಾಟ ಸರ್. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಆವಾಗ ಅಧಿಕಾರಕ್ಕೆ ಬಂದ ನಂತರ ಮೊದಲೇ ಬಾರಿಗೆ ಜಿಲ್ಲಾಧ್ಯಕ್ಷ ಆಗಿ ನೇಮಕಗೊಂಡಂಥ ಸಂದರ್ಭದಲ್ಲಿ ಈ ನಮ್ಮ ಅಮೀನ್ಗಡ, ಮುಳ್ಳೂರು, ಐವಳ್ಳಿ ಈ ಭಾಗದಲ್ಲಿ ಅತಿರೇಕವಾಗಿ ಖನಿಜ ಸಂಪತ್ತನ್ನು ಅಕ್ರಮ ಗಣಿಗಾರಿಕೆ ಮುಖಾಂತರ ಬೇರೆ ರಾಜ್ಯಕ್ಕೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ರು ಸರ್. ಚೈನಾ ಮುಖಾಂತರ ಗೋವಾಕ್ಕೆ ಹೋಗಿ ಬಂದಿಕೇರಿ ಮುಖಾಂತರ ಚೈನಾಕ್ಕೆ ರಫ್ತು ಆಗ್ತಿತ್ತು. ಅತಿರೇಕವಾದಂಥ ಖನಿಜ ಸಂಪತ್ತು ಸರ್. ಅದು ನಮ್ಮಲ್ಲಿರುವಂಥದ್ದು 53-63 ಗ್ರೇಡ್ ಅಂದ್ರೆ ಅತ್ಯುನ್ನತವಾದಂಥ ಖನಿಜ ಸಂಪತ್ತು ಸರ್. ಏನು ಸರ್, ನಾವು ಅದನ್ನೆಲ್ಲ ನೋಡಿಬಿಟ್ಟು ನಮಗೆ ಏನಪ್ಪ, ನಾವು ಕನ್ನಡ ಪರ ಹೋರಾಟಗಾಗಿ ನಾಡು ನುಡಿ ನೆಲ ಜಲ ಸಂರಕ್ಷಣೆಗಾಗಿ ನಾವು ಸಂಘಟನೆಯಲ್ಲಿ ಬಂದಂಥವ್ರು ಇದನ್ನು ನಾವು ತಡೆ ಹಿಡಿಲಿಕ್ಕೆ ಅಂದ್ರೆ ನಮ್ಗೆ ಅಪಮಾನ ಅನ್ನೋದು ಗೊತ್ತಾಗಂಗಿಲ್ಲ ಅಂತೇಳಿ ಸರ್. ಅವತ್ತು ಮಧ್ಯರಾತ್ರಿ 60 ಕಾರ್ಯಕರ್ತರನ್ನ ತೊಗೊಂಡು ಅಮೀನ್ಗಢ ಮೈನಿಂಗ್ ಗೆರ ಹಾಕಿದ್ದೀವಿ ಸರ್. ಮಧ್ಯರಾತ್ರಿ 12 ಗಂಟೆಗೆ ನಾವು ಗೆರ ಹಾಕಿದ್ರೆ 120 ಲಾರಿ ಹಿಡಿದೆ ಸರ್. ನಾನು ನಿಮಗೆಲ್ಲ ಫೋಟೋ ದಾಖಲೆಗಳನ್ನು ಕಳಿಸ್ತೀನಿ. 120 ಲಾರಿಗಳನ್ನು ಹಿಡಿದ್ವಿ ಸರ್. ಮಧ್ಯರಾತ್ರಿ 12 ಗಂಟೆಗೆ
ಅಂದಿನ ಒಂದು ಏನು ಪತ್ರಕರ್ತರದಾರ ಇವತ್ತು ಸೀನಿಯರ್ ಪತ್ರಕರ್ತರ ಬಾಗಲಕೋಟೆಯಲ್ಲಿ ಎಲ್ಲ ರಾತ್ರಿ ಮಧ್ಯರಾತ್ರಿನೂ ಎಲ್ಲ ಪತ್ರಕರ್ತರಿಗೆ ಫೋನ್ ಮಾಡಿದೆ ಸರ್. ಹಿಂಗಾಗಿದೆ ಸರ್. ಅವಾಗಿನ ದಿನದಲ್ಲೇ ನನಗೆ ಪತ್ರಕರ್ತರು ಒಳ್ಳೆ ನನಗೆ ಸಹಕಾರ ಕೊಟ್ಟರು. ಪಾಟೀಲ್ರ ಅಷ್ಟೇ ತಡಿ ಇಡ್ರಿ ನೀವು ಬೆಳಗಿನವರೆಗೆ, ನಮ್ಮ ಫೋಟೋಗ್ರಾಫರ್ನ, ನಮ್ಮ ನ್ಯೂಸ್ ರಿಪೋರ್ಟರ್, ಕಲೆಕ್ಟರ್ನ ಎಲ್ಲರೂ ಕಳಿಸ್ತೀವಿ ಅಂತಂದರು. ಅದೇ ರೀತಿಯಾಗಿ ಬಂದರು ಸರ್. ಅದು 120 ಅವತ್ತು ನಾವು ಉಳಿದು ಬಂದಿದ್ದೆ ದೊಡ್ಡ ನಶೀಬು. ಯಾಕೆ ನಾನು ಆ 120 ಲಾರಿಗಳು ಎಲ್ಲ ಇಲ್ಲಿಗಲ್ ಸರ್. ಯಾವುದೇ ಟಪಾಲಿಲ್ಲ, ಏನಿಲ್ಲ. 40ರಿಂದ 50 ಮೆಟ್ರಿಕ್ ಟನ್ ಮ್ಯಾಂಗ್ನೀಸ್ ಅದಿರು ಲಾರಿಯಲ್ಲಿ ತುಂಬಿಕೊಂಡು ಸರ್ ಟೌರಸ್ ಲಾರಿಗಳು ನಿಂತಿದ್ದು. ನಮ್ಮದು ಬೆಳಿಗ್ಗೆ ಅನ್ನೋದಕ್ಕೆ ನಾವು ಕೆಂಪಾಗಿಬಿಟ್ಟಿದ್ದೀವಿ ಸರ್ ಮೈನಿಂಗ್ ಪೌಡ್ರಿಗೆ. ನಂತರ ಬೆಳಗಿನ ಜಾವ ನಾವು ಫೋನ್ ಮಾಡಿದ್ರೆ ಸರ್, SP ಫೋನ್ ಸ್ವಿಚ್ ಆಫು, DC ಫೋನ್ ಸ್ವಿಚ್ ಆಫು, RTO ಫೋನ್ ಸ್ವಿಚ್ ಆಫು, PWD ಫೋನ್ ಸ್ವಿಚ್ ಆಫ್, ಫಾರೆಸ್ಟ್ ರೇಂಜರ್ ಫೋನ್ ಸ್ವಿಚ್ ಆಫ್ ಸರ್. ಅಷ್ಟೊತ್ತಿಗೆ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಗಿಬಿಟ್ಟಿತ್ತು ಸರ್. ಬೆಳಿಗ್ಗೆ 6 ಗಂಟೆಗೆ ಮಾಧ್ಯಮದವ್ರು ಬಂದರು ಸರ್. 6 ಗಂಟೆಗೆ ಬಂದು ಅದು ಟೆಲಿಕಾಸ್ಟ್ ಆಗತ್ತೆ ಸರ್. ಸುವರ್ಣ TV ಅವರು ಅದನ್ನು ಟೆಲಿಕಾಸ್ಟ್ ಮಾಡತ್ರು. ಎಲ್ಲ ಕಡೆ ಸುದ್ದಿ ವೈರಲ್ ಆತ್ರಿ ಸರ್. ಅವತ್ತು 120 ಲಾರಿ, ಇಬ್ಬಿಬ್ಬರು ಡ್ರೈವರ್ಗಳು, 240 ಮಂದಿ ಕಿನ್ನರ್ಗಳು, ಅವರೊಂದು 120 ಮಂದಿ. ಆನಂತರ ಮ್ಯಾಂಗ್ನೀಸ್ ಲೀಸ್ ಓನರ್ಸ್ ಅವರು ಸರ್. ಆನಂತರ ಇದನ್ನು ಎಕ್ಸ್ಪೋರ್ಟ್ ಮಾಡೋಂಥ ಕಾಂಟ್ರಾಕ್ಟರ್ಸು, ಕಳ್ಳರು, ಕದೀಮ್ರು ಎಲ್ಲ ಸೇರಿ 1,000 ಜನ ಕೂಡಿಬಿಟ್ರು ಸರ್. ನಾವು ತೆಗ್ನಾಗ್ರಿ ಅವ್ರ ಮೇಲೆ ಸರ್. ಅವ್ರು ದುಡ್ಡಿನ ನಮ್ಗೆ ರುಚಿ ತೋರ್ಸಕ್ಕೆ ಬಂದರು, ಮುಟ್ಲಿಲ್ಲ. ಆದ್ರೆ ಹೊಳ್ಳಿ ಅವರು ಈ ಪಾಲಿಟಿಕ್ಸ್ದು ನಾನು ಇವತ್ತು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ. ಅವತ್ತಿನ ಒಂದು ಪ್ರಭಾವಿ ರಾಜಕಾರಣಿ ಅವರೊಬ್ಬರು ಸಚಿವರಾಗಿದ್ದರು. ಆ ಸಚಿವರ ಸಹೋದರ ನನಗೆ ಫೋನ್ ಮಾಡಿದ. ಲೇ ಗೌಡ, ಅದನ್ನೇನು ಮಾಡ್ತೀವಿ ಬಿಟ್ಬಿಡು, ನಿನಗೇನು ಕೊಡ್ತಾರ, ಮತ್ತು ನಿನಗೆ ಮಂತ್ಲಿ ಫಿಕ್ಸ್ ಮಾಡ್ತಾರೆ, ಬಾಗಲಕೋಟೆ IBಗೆ ಬಾ, ನಾನು ಬರ್ತೀನಿ ಬೆಂಗಳೂರಲ್ಲಿ ಹತ್ರ ಅಂತ ನನಗೊಂದು ಫೋನ್ ಬಂತು. ಫೋನ್ ಬಂದಾಗ ಇವತ್ತು ಅವರಿಲ್ಲ, ಯಾರು ನಮ್ಮ ಚಿಟ್ಚಾಟ್ ಅಶೋಕ್ ಅಂತಿದ್ರಿ, ಉದಯ್ TV ಕ್ಯಾಮ್ರಾಮ್ಯಾನ್ ಇದ್ದರು ಆವಾಗಿನ ಸಂದರ್ಭದಾಗ. ಅವರು ನನಗೆ ಭಾಳ ನನ್ನ ಫ್ಯಾಮ್ಲಿ ಒಂದು ಥರ ನಮ್ಮ ಮನೆ ಮನುಷ್ಯ ಇದ್ದಂಗೆ. ನನಗೆ ಹಳೆಯ ಅಂತೇಳಿ ಬೋಧನೆ ಮಾಡ್ತಿದ್ರು. ಅವರು ಮುಸಲ್ಮಾನರಾದ್ರೆ ಅವ್ರಿಗೆ ನಮ್ಮ ಮಾವ ಅಂತಿದ್ದೆ. ಅವ್ರು ಒಂದು ಮಾತಂದ್ರೆ ಗ್ರಾಮೀಣ ಶೈಲಿ ಒಳಗಲ್ಲಿ ಹುಚ್ಚದಿ ನೀನು ತೊಗೊಂಡು ಅದಕ್ಕೆ ಲಾರಿ ಬಿಟ್ಟು ಬಿಡೋ ಅಂದ್ರು. ಅವತ್ತಿವತ್ತು ಇಲ್ಲ, ಅವರು ಸ್ವರ್ಗದಾಗದಾರ. ಪಟ್ಲೆ ಎಲ್ಲರೂ ಕಳ್ಳರದಾರ, ನೀ ಒಬ್ಬ ದೊಡ್ಡ ಹೀರೋ ಆಗಕ್ಕೆ ಹೋಗ್ಬೇಡ ಅನ್ನೋದು ಡೈರೆಕ್ಟ್ ಹೇಳಿದ್ರು ಸರ್ ಅವ್ರು ನನಗೆ. ಆದರೂ ಸಹಿತ ನಾನು ಏನಂದೆ, ಮಾಮ ಈಗ ಹಿಡಿದ್ಬಿಟ್ಟಿನಿ, ಎಲ್ಲರಿಗೂ ಹೇಳಿಬಿಟ್ಟಿದ್ದೀನಿ. ನಾನಿಲ್ಲಿ ದುಡ್ಡು ಪಡಿಬೇಕಂತ ಬಂದಿಲ್ಲ. ಅದಕ್ಕೆ 120 ಲಾರಿ ಹಿಡಿದು ನಾನು 12 ತಾಸು ಇಲ್ಲಿ ಕಳೆದೀನಿ. ಅದಕ್ಕೆ ಅವನು ಮುಂದೆ ಬಂತು ಸರ್. ಅದು ಫೋನ್ ಬಂದಿದ್ದು ಅವರು ಚಿಟ್ಚಾಟ್ ಅಶೋಕರು ಮುಂದೆ ಬಂತು. ಸ್ಪೀಕರ್ ಆನ್ ಮಾಡಂದ, ಹಿಂಗೆ ಆನ್ ಮಾಡಿದ ಇಂಥವ್ರು ಮಾಡಿದಾರಂತ ಅವರು ಕೇಳಿದ್ರು. ಅದನ್ನು ಕೇಳಿದ್ರು. ಇವತ್ತಿಲ್ಲ, ಅವರು ಸ್ವರ್ಗಸ್ಥರಾಗಿದ್ದಾರೆ, ಇರಲಿ. ಅದಕ್ಕೂ ಬೆಂಡ್ ಆಗಲಿಲ್ಲ ಸರ್. ಲಾಸ್ಟಿಗೆ ಏನಾದ್ರು ಸರ್, ಅವರು ಮನಿ ಪವರ್ಸ್ ತೋರಿಸಿದ್ರು ಸರ್. ಅವರು ಪಾಲಿಟಿಕ್ಸ್ ಪವರ್ ತೋರಿಸಿದ್ರು. ಡಿಪಾರ್ಟ್ಮೆಂಟ್ರಿ ಸರ್. ಅವತ್ತು ಶಕಿಲಾ ಪಿಂಜಾರ್ ಅಂತೇಳಿ PSI ಅಮೀನ್ಗಢ, ಆ PSI ಬಂದು ಹೊಳ್ಳಿ ನಮ್ಮ ಕಾರ್ಯಕರ್ತರಿಗೆ ಧಮಕಿ ಮಾಡಿ ನಮ್ಮ ಕಾರ್ಯಕರ್ತರು ವಿಡಿಯೋ ಮಾಡಕತ್ತೇಳ್ರಿ ಮೇಡಮ್. ಸರ್ ನಾ ಎಲ್ಲಿಗೆ ಫೋನ್ ಮಾಡಿದ್ರು ಯಾರು ಒಬ್ಬರು ಪೊಲೀಸರು ಬರಲಿಲ್ಲ. ಲಾಸ್ಟಿಗೆ ನಾನು ಕಂಟ್ರೋಲ್ ರೂಮ್ ಬೆಂಗಳೂರಿಗೆ ಫೋನ್ ಮಾಡಿ ಇದನ್ನು ಮಾಡಿದಾಗ ಒಂದು ಜೀಪ್ ಬಂತು ಸರ್. ಆ ಹೆಣ್ಮಗಳ PSI ಬಂದು ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಆವಾಜ್ ಹಾಕಾಗತ್ತಲ್ಲ, ಮೇಡಮ್ ನಾವು ಕಳ್ಳತನ ಮಾಡಾಕತ್ತಿಲ್ಲ, ನೀವು ಅವ್ರಿಗೆ ಸಪೋರ್ಟ್ ಮಾಡಾಯ್ತೀರಿ ಅಂತೇಳಿ ನಾನು ನೇರವಾಗಿ ಮಾತಾಡಿದ್ರಿ. ಮಾತಾಡಿದಂಥ ಸಂದರ್ಭದಲ್ಲಿ ಅವಾಗ ಏನಾಯ್ತು ಸರ್, ನನಗದು ಅವರು ಚಾಲೆಂಜ್ ಮಾಡಿದ್ರು ಸರ್ ನನಗೆ. ಅಲ್ಲಿ ಇರೋರು ಇವತ್ತು ಒಂದು ಸಹಕಾರಿ ಬ್ಯಾಂಕಿನ ಡೈರೆಕ್ಟರ್ ಸರ್, ಇವತ್ತು ಅವರು ಕದೀಮ್ರೇನು ಏನು ಅಕ್ರಮವಾಗಿ ಏನು ಮ್ಯಾಂಗ್ನೀಸ್ ಅದಿರನ್ನು ಕಳ್ಳತನ ಮಾಡಿ ಪ್ರಭಾವಿಗಳಾಗಿ ದುಡ್ಡು ಮಾಡಿ ಸ್ಥಿತಿವಂತರಾಗಿ ಇವತ್ತು ಬಾಗಲಕೋಟೆ ಒಳಗೆ ಬ್ಯಾಂಕ್ ಡೈರೆಕ್ಟರ್ ಸರ್. ಚುನಾವಣೆ ಒಳಗೆ ಅವ್ರು ದುಡ್ಡು ಚೆಲ್ಲಿ ಬ್ಯಾಂಕ್ ಡೈರೆಕ್ಟರ್ಸ್ ಆಗ್ತಾರೆ. ನನಗೆ ಅನ್ನಿಸ್ತತಿ, ನೀವು ರಾಜ್ಯ ಲೂಟಿ ಮಾಡಿ ನೀವು ಏನು ಸೇವೆ ಮಾಡಾಯ್ತಾರೆ, ಆ ಬ್ಯಾಂಕ್ನು ಲೂಟಿ ಮಾಡತ್ತೀರಿ ಅನ್ನುವಂಥ ಅದು ನಮ್ಮ ಮಾತಾಡಿದೆ ಸರ್. ನಾನು ಆ ನಂತರದ ದಿನಗಳಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳ ಮೇಲೆ, ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ, ಫಾರೆಸ್ಟ್ ಆಫೀಸರ್ ಮೇಲೆ, ಡಿಸ್ಟ್ರಿಕ್ಟ್ ಆಫೀಸರ್ ಮೇಲೆ, PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೆ, ಒಟ್ಟು 6 ಜನ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮೇಲೆ ಮೊನ್ನೆ ಸಂತೋಷ್ ಹೆಗಡೆಯವರಲ್ಲಿ ಲೋಕಾಯುಕ್ತ ಕೇಸ್ ಫೈಲ್ ಮಾಡಿದೆ ಸರ್. ಆವಾಗ ರಾಜ್ಯ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇತ್ತು ಸರ್, ಎಲ್ಲೇ ನಮ್ಮಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ JDS ಇತ್ತು ಸರ್. ಆವಾಗ ನಾನು ಏನು ಮಾಡಿ ಸರ್, ಕೇಂದ್ರದೊಳಗೆ
ಕಾಲದೊಳಗೆ ಕಾಂಗ್ರೆಸ್ ಸರ್ಕಾರ ಇತ್ತು ಸರ್. ಜಯರಾಮ್ ರಮೇಶ್ ಅಂತೇಳಿ ಒಬ್ಬರು ಸಚಿವರು ಸರ್. ಅವರು ಈ ಪರಿಸರದ್ದು ಇದರದ್ದು ಅವರು ಸಚಿವರಿದ್ದರು. ಅವಾಗ ನಾನು ಏನು ಮಾಡಿದೆ ಸರ್, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಇವ್ರ ಮೇಲೆ ರಾಜ್ಯ ಸರ್ಕಾರದ ಮೇಲೆ ನಾನು ಕಂಪ್ಲೇಂಟ್ ಮಾಡಿದೆ ಸರ್. ಮಾಡಿದಂಥ ಸಂದರ್ಭದಾಗ ಅದು ಭಾಳ ನಾನು ಅದನ್ನ ಮೇಲೆ 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 3 ಸಲ ಜ್ಞಾಪನಾ ಪತ್ರ ಕಳಿಸಿ ಮೇಲ್ ಮುಖಾಂತರ ನಾವು ಹೋರಾಟ ಮಾಡಿದ್ದೆ. ಆನಂತರ ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ ನ್ಯೂ ಡೆಲ್ಲಿಲಿಂತ ಟೀಮ್ ಬಂತು ಸರ್ ಬಾಗಲಕೋಟೆಗೆ. ಬಳ್ಳಾರಿ ಬಿಟ್ಟರೆ IBM ಟೀಮ್ ಬಂದಿದ್ದು ಬಾಗಲಕೋಟೆ ಸರ್. ಅದು ನಮಗೆ ಹೆಮ್ಮೆ ಸರ್. ಅವತ್ತು ಕರ್ನಾಟಕ ಲೋಕಾಯುಕ್ತದಾಗ IFS ಅಧಿಕಾರಿ ಉದಯ್ ವೀರ್ ಸಿಂಗ್ ಅಂತಿದ್ರು ಸರ್. UV ಸಿಂಗ್ IFS ಆಫೀಸರ್, ಅವರು ಭಾರಿ ಸ್ಟ್ರಿಕ್ಟ್ ಆಫೀಸರು, ಒಳ್ಳೆ ಆಫೀಸರ್. ಇವತ್ತು ಅವರು ಕೇಂದ್ರ ಸರ್ಕಾರದ ಒಂದು ಉದ್ಯೋಗಕ್ಕೆ ಮುಂಬಡ್ತಿ ಬಂದು ಹೋಗಿದ್ದಾರೆ ಸರ್. ಅವರು ಮಧ್ಯರಾತ್ರಿ ಬಂದು ರಾವ್ ಅಂಥೇಳಿ ಒಬ್ಬರು ಗೋವಾ ಅಲ್ಲಿಂದ ಬಂದರು ಸರ್ ಅಧಿಕಾರಿಗಳು. ಬಂದು ಮಧ್ಯರಾತ್ರಿ ನನ್ನ ಕರ್ಕೊಂಡು ಸರ್ಕಾರಿ ಜೀಪ್ನಲ್ಲಿ ಇಡೀ ಮೈನಿಂಗ್ದು ಎಲ್ಲ ಏರಿಯಾಗಳನ್ನು ಸುತ್ತಾಕಿದ್ದೀವಿ ಸರ್ ಮಧ್ಯರಾತ್ರಿ. ಹಾಕಿದ ನಂತರ ಇಲ್ಲಿ ಅವರು ಒಂದು ವರದಿ ತೆಗೆದಾರೆ ಸರ್. ಇಲ್ಲ ಇಲ್ಲೇ ಪಾಟೀಲರು ಆರೋಪ ಸತ್ಯ 100ಕ್ಕೆ 100 ಸತ್ಯ ಐತಿ. ಇಲ್ಲಿನ ಅತ್ಯುನ್ನತವಾದಂಥ ಖನಿಜ ಸಂಪತ್ತನ್ನು ಲೂಟಿ ಮಾಡಿದಾರೆ ಬಾಗಲಕೋಟ್ಲಿಂತ್ರ ಸಿಕ್ಕಾಪಟ್ಟೆ ಅಂತೇಳಿ ಅವರು ಲಾಟ್ ಆಫ್ ಅಂತೇಳಿ ಬರೆದ್ಬಿಟ್ರೆ ಸರ್. ಅವರೆಲ್ಲ ನನ್ನ ಕಡೆ ಇನ್ನೂ ಇದಾವೆ ಸರ್, ಅವು ದಾಖಲಾತಿಗಳಿದ್ದಾವೆ. ಅದಾದ ನಂತರ ಏನಾಯ್ತು ಸರ್, ಲೋಕಾಯುಕ್ತರು ಮತ್ತು ಸೆಂಟ್ರಲ್ ಗೌರ್ಮೆಂಟ್ದವರು ಎಲ್ಲರೂ ಸೇರಿ ಏನು ಮಾಡಿದ್ರು ಸರ್, ಅವಾಗ ಇದು ಅಕ್ರಮ ಗಣಿಗಾರಿಕೆಯನ್ನು ಬಂದ್ ಮಾಡಿದ್ರು ಸರ್. ಆ ಯಶಸ್ವಿ ಸರ್ ನಮ್ಮ ಸಂಘಟನೆಗೆ ಸೇರ್ಬೇಕು ಸರ್. ಅದು ನಾನು ಜಿಲ್ಲಾ ಅಧ್ಯಕ್ಷನಾಗಿ ದೊಡ್ಡ ಪ್ರಮಾಣದ ಹೋರಾಟ ಸರ್. ಅದು ನನ್ನ ಹೋರಾಟದ ಶಕ್ತಿಯನ್ನು ಇಮ್ಮಡಿಗೊಳಿಸ್ತು ಸರ್. ಆನಂತರ ಇವು ಬಿಡ್ರಿ ಜೈಲು ಅನುಭವಿಸೋದು, ಈ ರಾಜಕಾರಣಿಗಳ ಕುತಂತ್ರ ಇರ್ತಾರೆ, ನಮ್ಮ ಮೇಲೆ ಪ್ರಕರಣಗಳ ದಾಖಲಾಗೋದು, ದಿನನಿತ್ಯ ನಾವು ಹೋಗಿ ಕೋರ್ಟಲ್ಲಿ ನಿಂದಿರಬೇಕು, ಪೊಲೀಸ್ ಸ್ಟೇಷನಲ್ಲಿ ನಿಂದಿರಬೇಕು. ಇವರೆಲ್ಲ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಸಿಕ್ಕಾಪಟ್ಟಿ 1ಕ್ಕೆ 4 ಸೇರಿಸಿ ಕೇಸ್ಗಳನ್ನು ಹಾಕುವಂಥದ್ದು. ನಿಮಗೆ ಹೇಳ್ತೀನಿ ಸರ್, ಮಧ್ಯರಾತ್ರಿ ನಮ್ಮ ಮನೆಗೆ ಜೀಪ್ ತೊಗೊಂಡ್ಬರ್ತಿದ್ರು ಸರ್ ಪೊಲೀಸರು. ಬೆಳಿಗ್ಗೆ ಇಂತ್ರ ಸರ್ ಒಂದು 7-8 ಸಲ ನಮ್ಮ ಮನೆ ಮುಂದೆ ಜೀಪ್ ಬಂದು ಹೋಗೋದು ಸರ್. ಇವ್ರು ಕೇಸ್ ಮಾಡಿದಾಗ ಹಿಡ್ಕೊಂಬಂದು ಒಳಗೆ ಹಾಕ್ರಿ, ಅವ್ರ ಡ್ರೂಬ್ರಿ, ಅವ್ರ ಮೇಲೆ ರೌಡಿ ಶೆಟ್ರ್ ಓಪನ್ ಮಾಡಿರಿ ಸರ್. ಆನಂತರ ಇವ್ರು ಏನು ನಮ್ಮದು ಅವಾಗ ಮತ್ತು ಆ ವಿಷಯಕ್ಕೆ ಬರ್ತೀನಿ ರೀ. ಪೊಲೀಸ್ ಸ್ಟೇಷನ್ದಲ್ಲಿ ಏನು ನಮ್ಮ ಫಿಂಗರ್ ಪ್ರಿಂಟು ಇಲ್ಲ ಭಾವಚಿತ್ರ ತೊಗೊಂಡು ಸರ್. ಅವಾಗ ನಮ್ಮ ಮಾನವ ಆಯೋಗದ ಅಧ್ಯಕ್ಷರಿದ್ದರು ಸರ್, ನಾಯಕ್ ಸರ್ ಅಂತೇಳಿ, ಒಳ್ಳೆಯ ಅಧಿಕಾರಿ ಸರ್. ಅವರು ಜಡ್ಜ್ ಲೆವೆಲ್ ಪೋಸ್ಟಿಂಗ್ ಕೆಟಗರಿ ಸರ್ ಅವ್ರದ್ದು. ನಾನು ಮಾನವ ಆಯುಕ್ತರಿಗೆ ನಾನು ಇಲ್ಲಿ ಎಲ್ಲ ತೊಗೊಂಡು ಕಂಪ್ಲೇಂಟ್ ಬರೆದೆ ಸರ್. ಉದ್ದೇಶಪೂರ್ವಕವಾಗಿ ಅಂದಿನ ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ನಮ್ಮ ಮೇಲೆ ಹಿಂಗೆ ಮಾಡಿದಾರಂತೆ. ನಾನು ಮಾನವ ಆಯುಕ್ತರು ಏನು ಮಾಡಿದ್ರು ಸರ್, ಇವರಿಗೆ ನಮ್ಮ ತಹಶೀಲ್ದಾರ್ಗೆ ಮತ್ತು DC ಅವ್ರಿಗೆ ಇದನ್ನು ಕೊಟ್ಟು ಕೇರಿಂದ ಅವರು ಹೋರಾಟ ಮಾಡಿದ್ದಾರೆ. ಅವ್ರ ಮೇಲೆ ಈ ರೀತಿ ರೌಡಿ ಶೀಟರ್ ಮಾಡೋಕ್ಕೆ ನೀವು ಇದು ಆಗಬಾರ್ದು. ಮುಂದೆ ಅವರು ಭವಿಷ್ಯದಲ್ಲಿ ಅವರು ಯಾವ ರೀತಿ ಹೇಳಿದ್ರು ಅಂದ್ರೆ ಸರ್, ನಾನು ಮೌಖಿಕವಾಗಿ ಹೇಳ್ತೀನಿ, ಅವ್ರು ನಕ್ಸಲೈಟು ಆಗ್ಬೋದು, ಭಯೋತ್ಪಾದಕರು ಆಗ್ಬೋದು, ದೊಡ್ಡ ಉಗ್ರಗಾಮಿಗಳು ಆಗ್ಬೋದು. ನಾಡಿಗಾಗಿ ಹೋರಾಟ ಮಾಡಿದಂಥವ್ರು ಅವ್ರ ವಿರುದ್ಧ ನೀವು ರೌಡಿ ಶೀಟರ್ ಮಾಡೋಕೆ ಹೋಗ್ತಾರೆ ಅಂತೇಳಿ ಇಂಡೈರೆಕ್ಟಾಗಿ ಹೋಗಿದ್ರು ಸರ್ ಇವರು ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹೋಗಿದ ತಕ್ಷಣ ಅವಾಗ ಅದು ಮೊನ್ನೆ ಅವತ್ತಿನ ತಹಸೀಲ್ದಾರ್ ಅವರು ಪಾಪ ಗೋಟೆ ಅಂತೇಳಿ ಸರ್, ಸೀನಿಯರ್, ಅವ್ರನ್ನೆಲ್ಲ ನೆನೆಸ್ಬೇಕು, ಅದಾರೋ ಇಲ್ಲೋ ಗೊತ್ತಿಲ್ಲ ಸರ್ ಈಗ ನಮಗೆ. ಅವ್ರು ಏನು ಮಾಡಿದ್ರು ಸರ್, ಎಲ್ಲ ಪ್ರಕರಣವನ್ನು ತೆಗೆದು ಹಾಕಿದ್ರು ಸರ್. ಒಂದು 40 ಜನರ ಮೇಲೆ ಇತ್ತು ಸರ್ ಆವಾಗಿನ ಸಂದರ್ಭದಲ್ಲಿ. ಇದು ನಡೆದು ಬಂದ ದಾರಿ ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ ಸರ್.